ಜೀವನ್ ಒಬ್ಬ ಹಾಲ್ ವ್ಯಾಪಾರಿಯಾಗಿದ್ದ. ಅವನು ಹಳ್ಳಿನೆಲ್ಲ ಸುತ್ತಿ ಹಾಲನ್ನ ಮಾರ್ತಾ ಇದ್ದ. ಹಾಲ್ ತಗೊಳ್ಳಿ, ಹಾಲು, ಹಸುವಿನ ಹಾಲು, ಪರಿಶುದ್ಧವಾದ ಹಾಲು. ಅಣ್ಣ 1 ಲೀಟರ್ ಹಾಲ್ ಕೊಡು. ಹಳ್ಳಿನಲ್ಲಿ ಎಷ್ಟೊಂದ್ ಜನ ಅವನ ಹತ್ರ ಹಾಲ್ ಕೊಂಡ್ಕೋತಿದ್ರು. ಹಾಲ್ ವ್ಯಾಪಾರದಿಂದ ಮನೆ ಹೇಗೋ ನಡೀತಾ ಇತ್ತು, ಅವನ್ ಕುಟುಂಬನೂ ನಡ್ಕೊಂಡ್ ಹೋಗ್ತಿತ್ತು. ಆದ್ರೆ ಜೀವನ್ ಹೆಂಡತಿ ರಾಧಾ ಯಾವಾಗ್ಲೂ ಹೊಸ ಹಸುನ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇದ್ಲು. ನಮ್ಮ ಹಸುಗೆ ವಯಸ್ಸಾಗೋಗಿದೆ ರೀ, ಇವಾಗಿದು ಜಾಸ್ತಿ ಹಾಲನ್ನು ಕೊಡೋದಿಲ್ಲ. ನೀವ್ ಇದನ್ನ ಮಾರಿ ಹೊಸ ಹಸುನ ಕೊಂಡ್ಕೋಬೇಕಾಗತ್ತೆ. ಆದ್ರಿಂದ ನಮ್ ಸಂಪಾದನೆ ಕೂಡ ಜಾಸ್ತಿ ಆಗತ್ತೆ. ನಿನಗೆಷ್ಟ್ ಸಲ ಹೇಳಿದೀನಿ ಈ ಹಸುವನ್ನ ಮಾರು ಅಂತ ಹೇಳ್ಬೇಡ ಅಂತ. ಈ ಹಸು ನನಗೆ ನನ್ ತಾಯಿ ಕೊಟ್ಟಿರೋದು. ಹಾಗೂ ಅವ್ರು ಹೇಳಿದ್ರು ಇದನ್ನ ಚೆನ್ನಾಗ್ ನೋಡ್ಕೋ ಅಂತ. ಇದು ಬರೀ ಹಸು ಅಲ್ಲ, ಇದು ನನ್ನ ಕುಟುಂಬ ರಾಧಾ. ಆಯ್ತು ರೀ, ಕೊನೆ ಪಕ್ಷ ಹಸುನ ಕೊಂಡ್ಕೊಳ್ಳೋ ಅಷ್ಟು ದುಡ್ಡನ್ನಾದ್ರೂ ಕೂಡಿಡ್ಬೋದಲ್ವಾ? ಅದ್ರಿಂದ ಹೊಸ ಹಸುನ ಕೊಂಡ್ಕೋಬಹುದಲ್ವಾ ನಾವು? ಹಾ, ನಾನ್ ಪ್ರಯತ್ನ ಪಡ್ತೀನಿ. ಜೀವನ್ಗೆ ತನ್ನ ಹಸು ಅಂದ್ರೆ ತುಂಬಾ ಪ್ರೀತಿ ಇತ್ತು. ಅವನು ತನ್ನ ಹಸುನ ತುಂಬಾ ಚೆನ್ನಾಗ್ ನೋಡ್ಕೋತಾ ಇದ್ದ. ಅವನು ತನ್ನ ಕೈಯಾರೆ ಅದಕ್ಕೆ ಊಟ ಹಾಕ್ತಿದ್ದ, ಜೊತೆಗೆ ಅದ್ರ ಜೊತೆ ಮಾತು ಕೂಡ ಆಡ್ತಾ ಇದ್ದ. ಅರೆ ಗೋಮಾತೆ, ನಿಮ್ ಜೊತೆಗೆ ಇನ್ನು ಒಂದು ಹಸು ಬರುತ್ತೆ. ನೀವು ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಹೇಳಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ, ಆದ್ರೆ ನಾನು ಹಣ ಒಟ್ಟು ಹಾಕ್ತಿದ್ದೀನಿ. ಬಯಸ್ತೀನಿ ಆದಷ್ಟು ಬೇಗ ಬರ್ಬೋದು. ನೀವು ಇದೇ ತರ ನನ್ ಮೇಲೆ ಕೃಪೆ ಇಟ್ಟಿರಿ. ಆವತ್ತಿಂದ ಜೀವನ್ ಅಕ್ಕಪಕ್ಕ ಇದ್ದಂತ ಹಳ್ಳಿನಲ್ಲೂ ಕೂಡ ಹಾಲ್ ಮಾರೋದಕ್ ಹೋಗ್ತಾ ಇದ್ದ. ಮತ್ತೆ ಇದ್ದಂತ ಎಲ್ಲಾ ಹಾಲನ್ನು ಮಾರಿನೇ ಮನೆಗ್ ಬರ್ತಿದ್ದ. ಆವತ್ತು ದುಡ್ಡೇನಾದ್ರೂ ಜಾಸ್ತಿ ಸಿಕ್ಕಿದ್ರೆ ಒಂದು ಉಂಡಿನಲ್ಲಿ ಹಾಕಿಡ್ತಾ ಇದ್ದ ಅದನ್ನ. ಆದಷ್ಟು ಬೇಗ ನಮ್ ಹೊಸ ಹಸು ಬರುತ್ತೆ. ಹಾ, ಬರತ್ತೆ ರೀ. ಎಷ್ಟೋ ತಿಂಗಳು ಕಳೀತು, ಆದ್ರೆ ಜೀವನ್ ಇವಾಗ್ಲೂ ಕೂಡ ಹಾಲನ್ನ ಮಾರಿ ದುಡ್ಡು ಸಂಪಾದನೆ ಮಾಡ್ತಿದ್ದ. ಇದ್ದಕ್ಕಿದ್ದಾಗೆ ಹಸು ಆರೋಗ್ಯ ಹಾಳಾಗ್ ಹೋಯ್ತು. ಇದಕ್ಕೇನಾಯ್ತು? ಗೊತ್ತಿಲ್ಲ ರೀ, ನೆನ್ನೆ ತನಕ ಚೆನ್ನಾಗೇ ಇತ್ತು. ಆದ್ರೆ ಇವತ್ತು ಹುಲ್ಲು ಆಗ್ತಿದ್ ಹಾಗೆ ವಾಂತಿ ಮಾಡ್ಕೋತಿದೆ. ಅಯ್ಯೋ ದೇವ್ರೆ, ನಾನ್ ಈಗ್ಲೇ ಡಾಕ್ಟರ್ನ ಕರ್ಕೊಂಬರ್ತೀನಿ. ಜೀವನ್ ಆ ಕೂಡ್ಲೆ ಓಡ್ಕೊಂಡು ಪಶು ಡಾಕ್ಟರ್ ಹತ್ರ ಹೋದ. ಮತ್ ಅವ್ರನ್ನ ತನ್ನ ಮನೆಗ್ ಕರ್ಕೊಂಡ್ ಬಂದ. ಇಲ್ ನೋಡಿ ಡಾಕ್ಟರ್ ಸರ್, ನನ್ ಗೋಮಾತೆ ಏನು ತಿಂತಾ ಇಲ್ಲ, ಬರೀ ವಾಮಿಟ್ ಮಾಡ್ತಾ ಇದೆ. ಅನ್ಸುತ್ತೆ ಇದ್ರ ಹೊಟ್ಟೆ ಹಾಳಾಗಿದೆ, ಹಾಗೂ ಇದು ತುಂಬಾ ವೀಕ್ ಆಗಿ ಕಾಣ್ತಾ ಇದೆ. ಇದೆಲ್ಲ ಎಷ್ಟು ದಿನದಿಂದ ನಡೀತಾ ಇದೆ? ನೆನ್ನೆ ರಾತ್ರಿ ತನಕ ಇದಂತೂ ಸರಿಯಾಗೇ ಇತ್ತು. ಬರೀ ಒಂದೇ ದಿನದಲ್ಲಿ ಹೀಗೆಲ್ಲ ಆಗೋಯ್ತಾ? ಇದು ದೊಡ್ಡ ಸಮಸ್ಯೆನೆ. ಇರ್ಲಿ, ನಾನು ಔಷಧಿ ಕೊಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸರಿ. ಡಾಕ್ಟರ್ ಹಸುಗೆ ಇಂಜೆಕ್ಷನ್ನ ಕೊಡ್ತಾರೆ. ಮತ್ತೆ ದಪ್ಪ ದಪ್ಪ ಮಾತ್ರೆಗಳನ್ನ ಆ ಗೋಮಾತೆ ಬಾಯೊಳಗಡೆ ಹಾಕ್ತಾರೆ. ನನ್ ಗೋಮಾತೆ ಯಾವಾಗ ಸರಿ ಆಗ್ತಾರೆ ಡಾಕ್ಟರ್? ಏನು ಹೇಳಕ್ಕಾಗಲ್ಲ. ಹಸುವಿಗೆ ಏಜ್ ಆಗಿದೆ. ಒಂದ್ ವೇಳೆ ಔಷಧಿ ಸರಿಯಾಗಿ ವರ್ಕ್ ಆದ್ರೆ ಆದಷ್ಟು ಬೇಗನೆ ಸರಿ ಆಗ್ತಾರೆ. ನಾನ್ ನಾಳೆ ಬೆಳಗ್ಗೆ ವಾಪಸ್ ಬರ್ತೀನಿ ಟೆಸ್ಟ್ ಮಾಡೋದಕ್ಕೆ. ಸರಿ ಡಾಕ್ಟರ್ ಸರ್. ಡಾಕ್ಟರ್ ಹೊರಟೋಗ್ತಾರೆ. ಆದ್ರೆ ಜೀವನ್ ಮಾತ್ರ ಇಡೀ ರಾತ್ರಿ ತನ್ನ ಹಸು ಪಕ್ಕನೆ ಕೂತಿದ್ದ. ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿನಲ್ಲಿ ಅವನ ಗೋಮಾತೆ ಅಳೋಕ್ ಶುರು ಮಾಡ್ತು. ಏನಾಯ್ತು ಗೋಮಾತೆ, ಏನಾಯ್ತು? ಜೀವನ್ನ ಗೋಮಾತೆ ಕಣ್ಣೀರು ನಿಲ್ತಾನೆ ಇರ್ಲಿಲ್ಲ. ಪಾಪ ಜೀವನ್ಗೇನು ಅರ್ಥ ಆಗ್ಲಿಲ್ಲ. ಅವನು ತನ್ನ ಹಸುನ ಗಟ್ಟಿಯಾಗಿ ಅಪ್ಕೋತಾನೆ. ಮತ್ತೆ ಅಳ್ತಾ ಅಳ್ತಾ ಗೊತ್ತೇ ಆಗ್ಲಿಲ್ಲ ಅದು ಕೊನೆ ಉಸಿರನ್ನ ಯಾವಾಗ ಎಳೀತು ಅಂತ. ಗೋಮಾತೆ ಉಸಿರಾಡೋದನ್ನ ನಿಲ್ಲಿಸಿದಾಗ ಜೀವನ್ಗೆ ಕಕ್ಕಾಬಿಕ್ಕಿ ಆಗೋಯ್ತು. ಇಲ್ಲ. ಅವನು ಜೋರಾಗಿ ಅಳೋಕ್ ಶುರು ಮಾಡ್ದ. ರಾಧಾ ಅಲ್ಲಿಗೆ ಓಡ್ಕೊಂಡ್ ಬಂದ್ಲು. ನನ್ ಗೋಮಾತೆ ಹೊರಟೋಗ್ಬಿಟ್ಲು. ರಾಧಾ ನನ್ನ ಗೋಮಾತೆ ಬಿಟ್ಟು ಹೋಗ್ಬಿಟ್ಲು. ರಾಧಾಗೆ ಈ ವಿಷಯ ಅಂದಾಜಿತ್ತು. ಹಸುಗೆ ವಯಸ್ಸಾಗಿತ್ತು. ಆದ್ರೆ ಜೀವನ್ಗೆ ತನ್ನ ಹಸುನೇ ಎಲ್ಲಾನೂ ಆಗೋಗಿತ್ತು. ಗೋಮಾತೆ ಸಾಯ್ತಿದ್ದ ಹಾಗೆ ಜೀವನ್ಗೆ ದೊಡ್ಡ ಶಾಕೆ ಆಗಿತ್ತು. ಜೀವನ್ ಇದ್ದಕ್ಕಿದ್ದ ಹಾಗೆ ಊಟ ತಿಂಡಿನೆಲ್ಲ ಬಿಟ್ಬಿಟ್ಟಿದ್ದ. ಪಾಪ ಅವನಿಗೆ ಯಾವ್ದ್ರಲ್ಲೂ ಕೂಡ ಮನ್ಸೇ ಇರ್ಲಿಲ್ಲ. ಇದು ಒಂದಲ್ಲ ಒಂದಿನ ಹಾಗೆ ಆಗ್ತಿತ್ತು. ನಿಮ್ಗೆ ನಿಮ್ಮ ಹಸು ಅಂದ್ರೆ ಪ್ರಾಣ, ನನಗ್ ಗೊತ್ತಿದೆ. ಆದ್ರೆ ಈಗ ಅದು ಈ ಪ್ರಪಂಚದಲ್ಲಿಲ್ಲ. ಆದ್ರೆ ನಾವು ಬದುಕಿದೀವಲ್ಲ, ನಾವು ಜೀವಂತವಾಗಿರೋದಿಕ್ಕೆ ನಾವ್ ಏನಾದ್ರೂ ಮಾಡ್ಲೇಬೇಕು ರೀ. ನಾವು ಬೇರೆ ಹಸುನ ಕೊಂಡ್ಕೋಬೇಕಾಗತ್ತೆ. ಸರಿ. ರಾಧಾ ಆ ಉಂಡಿನ ತಂದು ಅದನ್ನ ಓಡಿತಾಳೆ. ಮತ್ತೆ ದುಡ್ಡೆಣ್ಸಕ್ ಶುರು ಮಾಡಿದ್ಲು. ಇದ್ರಲ್ಲಿ ಕೇವಲ 2,000 ರೂಪಾಯಿ ಇದೆ. ಈ 2,000 ರೂಪಾಯಲ್ಲಿ ಹಸು ಎಲ್ಲಿಂದ ರೀ ಬರುತ್ತೆ? ನನಗೇನು ಗೊತ್ತಿಲ್ಲ. ನನಗೆ ನನ್ನ ಎಲ್ಲದೂ ಆ ಹಸುವೆ ಆಗಿತ್ತು. ಇವಾಗೆಲ್ಲದೂ ಆ ದೇವರ ಇಚ್ಛೆ. ಅಯ್ಯೋ ದೇವ್ರೇ!
ರಾಧಾಗೆ ಏನೂ ಅರ್ಥ ಆಗ್ಲಿಲ್ಲ ಈಗ ಮುಂದೆ ಮನೆ ಹೇಗ್ ನಡೆಯತ್ತೆ ಅನ್ನೋದು. ಅವಳು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ಲು. ನೀನೇ ಏನಾದ್ರೂ ಚಮತ್ಕಾರ ಮಾಡು ಪ್ರಭು. ರಾತ್ರಿ ಮಲ್ಗೋಕ್ಕೂ ಮುಂಚೆ ಜೀವನ್ ತನ್ನ ಹಸು ಇದ್ದಿದ್ದ ಜಾಗಕ್ಕೆ ಹೋಗ್ತಾನೆ. ಅವನು ತನ್ನ ಗೋಮಾತೆನ ನೆನ್ಪು ಮಾಡ್ಕೋತಿದ್ದ. ಇಲ್ಲೇ ನನ್ನ ಹಸು ಮಲ್ಕೊಂಡಿರ್ತಿತ್ತು, ಹಾಗೂ ಅಲ್ಲಿ ನಾನು ಅದಕ್ಕೋಸ್ಕರ ಕುಡಿಯೋದಕ್ಕೆ ನೀರಿಡ್ತಾ ಇದ್ದೆ. ಇವಾಗ ಅದು ಇಲ್ಲ, ಅದಕ್ಕೆ ಈ ನೀರಿನ ಟ್ಯಾಂಕ್ ಕೂಡ ಖಾಲಿಯಾಗಿದೆ. ದೇವ್ರೆ, ನೀವು ನನ್ನ ಗೋಮಾತೆನ ಯಾಕೆ ಕರ್ಕೊಂಡ್ಬಿಟ್ರಿ ಹೇಳಿ? ಜೀವನ್ ಮತ್ತೆ ಬೇಜಾರ್ ಮಾಡ್ಕೊಂಡು ಮತ್ತೆ ಮನೆ ಕಡೆ ಹೊರಟೋದ. ಜೀವನ್ ಮತ್ತೆ ರಾಧಾ ಇಬ್ರು ಮಲ್ಕೋತಾರೆ. ಜೀವನ್ ಕನ್ಸಲ್ಲಿ ಗೋಮಾತೆ ಬರ್ತಾಳೆ. ಜೀವನ್, ನೀ ನನ್ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದೆ, ಆದ್ರೆ ಈಗ ನಾನಿಲ್ಲ. ಆದ್ರೂ ಕೂಡ ನಿನ್ನ ಜೀವನ ಪೂರ್ತಿ ನಿನ್ಗೆ ಹಾಲಿನ ಕಮ್ಮಿ ಆಗೋದಿಲ್ಲ. ಜೀವನ್ ಕನ್ಸು ಮುಗ್ಯತ್ತೆ, ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿಯೋಕ್ ಶುರುವಾಗತ್ತೆ. ಮಳೆ ಸುರಿಯೋ ಶಬ್ದದಿಂದ ರಾಧಾಗೆ ಎಚ್ಚರ ಆಗತ್ತೆ. ಈ ಕಾಲದಲ್ಲಿ ಮಳೆ ಬರ್ತಿದೆ. ರಾಧಾ ಬಂದು ಕಿಟಕಿನಲ್ಲಿ ನೋಡ್ತಾಳೆ. ಹೊರಗಡೆ ಮಳೆ ಸುರಿತಾ ಇರತ್ತೆ. ಆದ್ರೆ ಈ ಮಳೆ ಬೇರೆನೇ ಆಗಿತ್ತು. ನೀರಿನ ಬಣ್ಣ ಬಿಳಿಯಾಗಿತ್ತು. ಅಯ್ಯೋ, ಇದೆಂತ ಮಳೆ? ರಾಧಾ ಜೀವನ್ನ ಎಬ್ಬಿಸ್ತಾಳೆ. ಇಲ್ ನೋಡ್ರಿ, ಬಿಳಿ ಬಣ್ಣದ ಮಳೆ ಬರ್ತಾ ಇದೆ. ಜೀವನ್ ಕೂಡ ಕಿಟಕಿನಲ್ಲಿ ನೋಡ್ತಾನೆ. ಅವನ್ಗೂ ಕೂಡ ಆಶ್ಚರ್ಯ ಆಗೋಗತ್ತೆ. ಇದು ಬಿಳಿ ಬಣ್ಣದಲ್ಲ, ಇದು ಹಾಲಿನ ಮಳೆ. ಹಾಲಿನ ಮಳೆನಾ? ಗೋಮಾತೆ ನನ್ನ ಕನ್ಸಲ್ ಬಂದಿದ್ರು, ಹಾಗೂ ಅವ್ರು ಹೇಳಿದ್ರು ನನಗೆ ಜೀವನ ಪರ್ಯಂತ ಹಾಲಿನ ಕೊರತೆನೇ ಇರಲ್ಲ ಅಂತ. ಅಯ್ಯೋ ದೇವ್ರೇ! ಸ್ವಲ್ಪ ಹೊತ್ತಲ್ಲಿ ಮಳೆ ನಿಲ್ಲತ್ತೆ. ಆಮೇಲೆ ರಾಧಾ ಮತ್ತೆ ಜೀವನ್ ಮನೆಯಿಂದ ಹೊರಗ್ ಬರ್ತಾರೆ. ಹೊರಗ್ ಬಂದು ನೋಡ್ತಾರೆ, ಹೊರಗಡೆ ಇದ್ದಂತ ಎಲ್ಲ ಪಾತ್ರೆಗಳು, ನೀರಿನ ಡಬ್ಬಿ ಎಲ್ಲ ಹಾಲಿಂದ ತುಂಬಿಕೊಂಡಿರತ್ತೆ. ಇಷ್ಟೊಂದು ಹಾಲಾ? ಗೋಮಾತೆ ನಮ್ಮ ಜೀವನವನ್ನೇ ರೂಪಿಸ್ಬಿಟ್ಲು. ಧನ್ಯವಾದ ಗೋಮಾತೆ. ಜೀವನ್ ಆ ಹಾಲನ್ನ ತಗೊಂಡು ಎಲ್ಲಾ ಕಡೆ ಮಾರೋದಕ್ಕೆ ಅಂತ ಹೋದ. ಹಾಲ್ ತಗಳಿ, ಹಾಲು, ಹಸುವಿನ ಹಾಲು, ತಾಜಾ ತಾಜಾ ಹಾಲು. ಹಳ್ಳಿ ಜನಗಳು ಪ್ರತಿದಿನದ ಹಾಗೆ ಜೀವನ್ ಹತ್ರ ಹಾಲ್ ಕೊಂಡ್ಕೊಂಡ್ರು. ಆದ್ರೆ ಒಬ್ಬ ರೋಗಿ ಆ ಹಾಲನ್ನ ಕುಡ್ದಾಗ ಅವನ ಕಾಯಿಲೆ ಪೂರ್ತಿ ಸರಿ ಹೋಗತ್ತೆ. ನೋಡು ಸೊಸೆ, ನನ್ನ ಕಾಲಿನ ನೋವು ಸರಿಯಾಗೋಯ್ತು. ನನ್ನ ಫ್ರಾಕ್ಚರ್ ಕೂಡ ಸರಿ ಆಯ್ತು ಅಮ್ಮ. ಹಳ್ಳಿ ಜನಗಳಿಗೆ ಆಶ್ಚರ್ಯ ಆಯ್ತು. ಜೀವನ್ ಮಾರ್ತಿದ್ದಂತ ಹಾಲು ಎಲ್ರಿಗೂ ಅಮೃತ ಆಗಿತ್ತು. ಅವತ್ತು ರಾತ್ರಿ ಮತ್ತೆ ಹಾಲಿನ ಮಳೆ ಬಂತು. ಎಲ್ಲಾ ಪಾತ್ರೆ ಮತ್ತೆ ಟ್ಯಾಂಕು ಹಾಲಿಂದ ತುಂಬ ಹೋಗಿತ್ತು. ಮತ್ತೆ ಬೆಳಗ್ಗೆ ಆಗ್ತಿದ್ದ ಹಾಗೆ ಜನಗಳು ಹಾಲ್ ತಗೊಳ್ಳೋದಿಕ್ಕೆ ಅಂತ ದೊಡ್ಡ ಕ್ಯೂನಲ್ಲಿ ಬಂದಿದ್ರು. ಪುಟ್ಟ, ನೀನು ಕೊಡೋ ಹಾಲನ್ನ ಕುಡಿದ್ರೆ ಕಾಯಿಲೆ ಸರಿ ಹೋಗತ್ತೆ ಅಂತ ಕೇಳಿದೀನಿ. ನನ್ಗೂ ಸ್ವಲ್ಪ ಹಾಲ್ ಕೊಡಪ್ಪ. ಇದನ್ ತಗೊಳ್ಳಿ ಅಮ್ಮ. ದೂರದಿಂದ ಜನಗಳು ಜೀವನ್ ಹತ್ರ ಹಾಲ್ ಕೊಂಡ್ಕೊಳ್ಳೋದಿಕ್ಕೆ ಬರ್ತಾ ಇದ್ರು. ಇದ್ರಿಂದ ಜೀವನ್ ಸಂಪಾದನೆನೂ ಜಾಸ್ತಿ ಆಯ್ತು. ಇನ್ನೊಂದು ಕಡೆ ಆ ಅಮೃತದ ಹಾಲಿಂದ ಜನಗಳಿಗೆ ಒಳ್ಳೇದೂ ಆಗ್ತಿತ್ತು. ಜೀವನ್ನ ಹಸು ಜೀವನನೇ ಬದಲಾಯಿಸಿತ್ತು. ಹಾಲಿನ ಮಳೆ ಸುರಿಸಿ. ಒಂದ್ ಹಳ್ಳಿಯಲ್ಲಿ ಒಬ್ಬ ಬಡ ಹಸು ಮೇಯ್ಸೋನಿದ್ದ. ಅವನತ್ರ ಒಂದ್ ಹಸು ಇತ್ತು. ಅವನು ಅದೇ ಹಾಲನ್ನ ಮಾರಿ ಅವನ ಪರಿವಾರನ ನಡೆಸ್ತಾ ಇದ್ದ. ಅರೆ ಗೋಮಾತಾ, ಎದ್ಬಿಟ್ಟಿಯಾ? ಗೊಲ್ಲ ಗೋಶಾಲೆಯಿಂದ ಹಸುಗೆ ಹುಲ್ ತಂದು ಹಾಕ್ತಾನೆ. ಆದ್ರೆ ಹಸು ಕೂಗಕ್ ಶುರು ಮಾಡತ್ತೆ. ಇಂದ ಗೋಮಾತಾ, ಮೊದಲು ನೀನು ತಿಂದುಬಿಡು, ಆಮೇಲೆ ಹಾಲು ಕರಿತೀನಿ. ಗೊಲ್ಲ ಹಸುಗೆ ಹುಲ್ ಕೊಟ್ಟು ಅಲ್ಲಿಂದ ಮನೆಗೆ ಹೊರಟ್ಬಿಡ್ತಾನೆ. ಮತ್ತೆ ಹಸು ಹುಲ್ಲನ್ನ ತಿನ್ನತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ಗೊಲ್ಲ ಒಂದು ಚಿಕ್ಕ ಬಕೆಟ್ ಅನ್ನ ತಗೊಂಡು ಹಾಲ್ ಕರಿಯಕ್ಕೆ ಅಂತ ಅಲ್ಲಿಗೆ ಬರ್ತಾನೆ. ಈಗ ಹಸು ಹುಲ್ ತಿನ್ಬಿಟ್ಟಿತ್ತು. ಗೊಲ್ಲ ಹಾಲನ್ನ ಕರೀತಾನೆ. ಹಾಲ್ ಕರೆದ್ಮೇಲೆ ಹಾಲನ್ನ ಒಂದು ಪಾತ್ರೆಗೆ ಹಾಕ್ತಾನೆ. ಲೇಯ್, ಕೇಳಿಸ್ತಿದ್ಯಾ? ಹಾ, ಹೇಳ್ರಿ. ನಾನು ಹಾಲು ಮಾರ್ಲಿಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ. ಅಷ್ಟರೊಳಗೆ ಟಿಫನ್ ರೆಡಿ ಮಾಡಿಡು. ಸರಿ, ನೀವು ಮಾರ್ಕೆಟ್ಗೆ ಹೋಗಿ ಬನ್ನಿ. ಅಷ್ಟರಲ್ಲಿ ನಾನು ನಾಷ್ಟ ಮಾಡ್ಬಿಡ್ತೀನಿ. ಹಾಲು ತಗೊಳ್ಳಿ ಅಮ್ಮ, ಹಾಲು ತಗೊಳ್ಳಿ. ಹಾಲಮ್ಮ, ಹಸುವಿನ ಹಾಲಮ್ಮ, ಹಾಲು ತಗೊಳ್ಳಲ್ವಮ್ಮ? ಹಾಲು ಮಾರೋನು ಬಂದಿದ್ದೀನಮ್ಮ, ಹಾಲು ಮಾರೋನು ಬಂದಿದ್ದೀನಿ. ಏನಪ್ಪ, 1 ಲೀಟ್ರ್ ಹಾಲಿನ ಬೆಲೆ ಎಷ್ಟು? 1 ಲೀಟ್ರಿಗೆ 50 ರೂಪಾಯಿ ಸರ್. ಆದರೆ ಹಾಲಂಗಡಿಯಲ್ಲಿ 40 ರೂಪಾಯಿ 1 ಲೀಟ್ರಿಗೆ ಅಂತ ಕೊಡ್ತಿದ್ದಾರಲ್ವಾ? ಇಲ್ಲಿ ನೋಡಿ ಅಯ್ಯ, ನಾನು ಇವಾಗಷ್ಟೇ ಹಾಲನ್ನ ಕರೆದು ತಗೊಂಬಂದಿದ್ದೀನಿ. ತುಂಬ ಫ್ರೆಶ್ ಆದ ಹಾಲು, ಸ್ವಲ್ಪನೂ ನೀರನ್ನು ಸೇರಿಸಿಲ್ಲ. ಬೇಕಾದರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಹಾಂ, ಸರಿ ಕೊಡಪ್ಪ.
ಹಾಲಿನವನು 2 ತೊಟ್ಟು ಹಾಲನ್ನ ಆ ಗ್ರಾಹಕನಿಗೆ ಹಾಕ್ತಾನೆ. ಆ ಗ್ರಾಹಕ ಪರಿಶೀಲನೆ ಮಾಡ್ತಾನೆ ಮತ್ತ ಅವನ ತಲೆನ ಅಲ್ಲಾಡಿಸ್ತಾನೆ. ಅರೆ ಹೌದಪ್ಪ, ನೀನು ಹೇಳಿದಾಗಿನೇ ಹಾಲು ತುಂಬ ತಿಕ್ಕಾಗಿದೆ, ಆದರೆ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ? ಅದೇ ನಾನು ಹೇಳ್ದೆ ಅಲ್ವಯ್ಯ, ನಿಜವಾದ ಹಾಲು ಬೇಕಂದ್ರೆ ನೀವು ಸ್ವಲ್ಪ ಹಣನ ಖರ್ಚು ಮಾಡಲೇಬೇಕು. ಹಾಂ ಸರಿ ಅರ್ಥ ಆಯ್ತು. ತಗೋ 100 ರೂಪಾಯಿ, 2 ಲೀಟ್ರ್ ಹಾಲು ಕೊಡು. ಹಾಲಿನವನು ಅಳತೆ ಮಾಡಿ ಅವನ ಪಾತ್ರೆಯೊಳಗೆ 2 ಲೀಟರ್ ಹಾಲನ್ನ ಹಾಕ್ತಾನೆ. ಗ್ರಾಹಕ ಹಾಲನ್ನ ತಗೊಂಡು ಅವನ ಮನೆ ಕಡೆ ನಡೀತಾನೆ. ಹಾಲ್ನವನು ಇದೇ ತರ ಎಲ್ರಿಗೂ ಹಾಲ್ ಮಾರ್ತಾನೆ. ಮತ್ತೆ ಹಾಲೆಲ್ಲ ಖಾಲಿ ಆದ್ಮೇಲೆ ಅವನ ಮನೆ ಕಡೆ ಹೊರಟ್ಬಿಡ್ತಾನೆ. ಅವನು ಮನೆ ತಲುಪಿದಾಗ ಅವನ ಹೆಂಡತಿ ಅವನಿಗೋಸ್ಕರ ಅಡ್ಗೆ ಮಾಡಿ ರೆಡಿ ಇಟ್ಟಿರ್ತಾಳೆ. ನೀವು ಬೇಗ ಕೈಕಾಲ್ ತೊಳ್ಕೊಂಬಿಡಿ, ನಾನು ನಿಮ್ಗೆ ನಾಷ್ಟ ಬಡಿಸ್ತೀನಿ. ಹಾಲಿನವನು ಕೈಕಾಲ್ ತೊಳ್ಕೊಂಡ್ ಬಂದು ಮತ್ತೆ ನಾಷ್ಟ ಮಾಡ್ತಾನೆ. ನೋಡ್ರಿ, ಈಗ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ. ನಾವು ಬೇಗ ಇನ್ನೊಂದು ಹಸು ತಗೊಂಡ್ಬಿಡೋಣ, ಅದರಿಂದ ನಮ್ಗೆ ಲಾಭ ಕೂಡ ಆಗುತ್ತೆ. ಸರಿ ನಾನು ಸ್ವಲ್ಪ ಹಣನ ತೆಗೆದು ಮಾಡ್ತಿದ್ದೀನಿ. ಹೇಗಿದ್ರು ಈ ಹಸು ಇವಾಗ ವಯಸ್ಸಾಗ್ಬಿಟ್ಟಿದೆ. ಹೌದು, ಹಸುಗೆ ವಯಸ್ಸಾಗಿದೆ, ಆದರೆ ಅದರಿಂದನೇ ನಾವು ಇವಾಗ ಈ ಥರ ಬದುಕ್ತಿದ್ದೀವಿ. ಈಗ ಮುಂದಕ್ಕೆ ಕಷ್ಟ ಆಗಬಹುದು. ಈಗ ಈ ಹಸು ಕೂಡ ಹಾಲು ಕೊಡೋದು ನಿಲ್ಸಿದೆ. ಅರೆ ನೀನು ಬೇಜಾರು ಮಾಡ್ಕೊಳ್ಬೇಡ, ಈ ಹಸು ನಮಗೆ ಲಕ್ಕಿಯಾದ ಹಸು. ನಿನಗೆ ನೆನಪಿದೆಯಾ, ಇದು ದೇವರು ನಮಗೆ ಕೊಟ್ಟಿರುವ ಪ್ರಸಾದ. ಇದು ನಮಗೆ ದೇವಸ್ಥಾನದ ಹೊರಗಡೆ ತಾನೇ ಸಿಕ್ಕಿದ್ದು. ನೋಡ್ರಿ, ಈಗ ಈ ಹಸು 2 ಲೀಟರ್ ಹಾಲನ್ನು ಕೂಡ ಕೊಡ್ತಾ ಇಲ್ವಲ್ಲ. ನೀನು ಹೇಳೋದು ಸರಿನೇ, ಹಸು ಕಮ್ಮಿನೇ ಹಾಲು ಕೊಡ್ತಿದೆ, ಆದರೆ ಅದಕ್ಕೆ ಇವಾಗ ನಾವು ಏನು ಮಾಡ್ಲಿಕ್ಕಾಗುತ್ತೆ? ಇದನ್ನ ಮಾರ್ಬಿಡಿ. ಆದರೆ ಇಷ್ಟು ವಯಸ್ಸಾಗಿರುವ ಹಸುನ ಯಾರು ತಗೊಳ್ತಾರೆ? ಸರಿ, ನಾನು ಯಾರ ಜೊತೆ ಆದರೂ ಹೋಗಿ ಕೇಳಿ ನೋಡ್ತೀನಿ, ಯಾರಾದರೂ ತಗೊಳ್ತಾರಾ ಅಂತ ನೋಡ್ತೀನಿ. ಹಾಲಿನವನು ಊರಿನೊಳಗೆ ಹೋಗಿ ಒಬ್ಬ ಮನುಷ್ಯನ ಕೇಳ್ತಾನೆ. ಅಣ್ಣ, ಯಾರಿಗಾದರೂ ಹಸು ಬೇಕಂದ್ರೆ ಸ್ವಲ್ಪ ಹೇಳಿ, ನಾನು ನನ್ನ ಹಸುನ ಮಾರ್ತಿದ್ದೀನಿ. ಎಷ್ಟು ಬೆಲೆಗೆ ಮಾರ್ತಿದೀಯಾ? ನನಗೆ ಒಂದು ಹಸು ಬೇಕಾಗಿದೆ. ಇಲ್ಲಿ ನೋಡಿ ಅಣ್ಣ, ನಾನು ಸುಳ್ಳು ಹೇಳಲ್ಲ, ನನ್ನ ಹಸುಗೆ ವಯಸ್ಸಾಗಿದೆ, ಹಾಲನ್ನು ಅಷ್ಟೇನು ಕೊಡ್ತಾ ಇಲ್ಲ, ಆದ್ದರಿಂದ ಇದನ್ನು ನಾನು 1000 ರೂಪಾಯಿಗೆ ಮಾರೋಣ ಅಂತಿದ್ದೀನಿ. ಸರಿ, ಆ ಬೆಲೆ ನನಗೆ ಓಕೆನೆ. ಆ ಮನುಷ್ಯ ಅವನಿಗೆ 1000 ರೂಪಾಯಿ ಕೊಟ್ಬಿಟ್ಟು ಅವನ ಹತ್ರ ಹಸು ಕೊಂಡ್ಕೊಂಡ್ಬಿಡ್ತಾನೆ. ಮತ್ತೆ ಹಸುನ ಕರ್ಕೊಂಡ್ಬಂದು ಅಲ್ಲಿ ಒಂದು ಗೂಟಕ್ಕೆ ಕಟ್ತಾನೆ. ಇವಾಗ ನಾನು ಹಾಲು ಮಾರಿ ಹಣ ಸಂಪಾದನೆ ಮಾಡ್ತೀನಿ. ಮತ್ತೆ ಹಸುಗೆ ಹುಲ್ನ ತಂದು ಅದಕ್ಕೆ ಹಾಕ್ತಾನೆ. ಬೇಗ ತಿನ್ನು, ಮತ್ತೆ ಹಾಲು ಬೇರೆ ಕೊಡ್ಬೇಕಲ್ಲ. ಹುಲ್ ತಿಂದಿದಾದ್ಮೇಲೆ ಆ ಮನುಷ್ಯ ಹಾಲನ್ನ ಕರಿಯಕ್ಕೆ ಶುರು ಮಾಡ್ತಾನೆ. ಅರೆ ಇದೇನಿದು, ಈ ಹಸು ಬರೀ 1 ಲೀಟರ್ ಹಾಲು ಮಾತ್ರ ಕೊಟ್ಟಿದೆ, ಹೀಗಿದ್ರೆ ಏನು ಮಾಡೋದು? ಆ ಮನುಷ್ಯ ಹಾಲ್ಗೆ ಸ್ವಲ್ಪ ನೀರ್ ಹಾಕ್ತಾನೆ ಮತ್ತೆ ಮಾರ್ಕೆಟ್ಗೆ ತಗೊಂಡು ಮಾರಕ್ ಹೋಗ್ತಾನೆ. ಹಾಲು ತಗೊಳ್ಳಿ ಅಮ್ಮ, ತುಂಬ ಫ್ರೆಶ್ ಆದ ಹಾಲು. ಹಾಲು ಮಾರೋನು ಬಂದಿದ್ದೀನಮ್ಮ, ಹಾಲು ತಗೊಳ್ಳಿ ಅಮ್ಮ, ಹಾಲು. ಅಣ್ಣ 1 ಲೀಟರ್ ಹಾಲು ಕೊಡಿ. ಆ ಮನುಷ್ಯ ಗ್ರಾಹಕನಿಗೆ 1 ಲೀಟರ್ ಹಾಲು ಕೊಡ್ತಾನೆ. ಅದನ್ನೆಲ್ಲ ಮಾರಿದ ನಂತರ ಅವನು ಮನೆಗೆ ಬರ್ತಾನೆ. ಸಂಜೆ ಅವನು ಹಾಲು ಕರಿಯಕ್ಕೆ ಅಂತ ಹಸು ಹತ್ರ ಹೋದಾಗ ಆಗ ಅದು ಬರೀ 1 ಲೀಟರ್ ಹಾಲು ಕೊಡುತ್ತೆ. ಏನಿದು, ಇಷ್ಟೇ ಹಾಲಾ? ಈ ಥರ ಇದ್ರೆ ಸೆಟ್ ಆಗಲ್ಲ. ಆ ಮನುಷ್ಯ ಹಸುನ ಜೋರಾಗಿ ಹೊಡೆಯಕ್ ಶುರು ಮಾಡ್ತಾನೆ. ಆಗ ಅದು ಜೋರಾಗಿ ಕೂಗುತ್ತೆ. ಹಸು ಕೂಗೋದನ್ನ ಕೇಳಿ ಹಾಲಿನವನು ಹತ್ರದಲ್ಲೇ ಹೋಗ್ತಿದ್ದವನು ಅಲ್ಲಿ ಬರ್ತಾನೆ. ಮತ್ತೆ ನೋಡ್ತಾನೆ, ಆ ಮನುಷ್ಯ ಹಸುನ ಹೊಡಿತಿರ್ತಾನೆ. ಅರೆ ಏನಪ್ಪ ಇದು, ಗೋಮಾತನಿಗೆ ಹೊಡೆಯೋದು ಅಷ್ಟೇನು ಒಳ್ಳೇದಲ್ಲ. ಅರೆ ಈ ಹಸು ನಂದು, ನಾನು 1000 ರೂಪಾಯಿ ಕೊಟ್ಬಿಟ್ಟು ನಿನ್ನ ಜೊತೆ ತಗೊಂಡಿದ್ದೀನಿ, ಹಾಲು ಕೊಡ್ತಿಲ್ಲ, ಅದಕ್ಕೆ ನಾನು ಹೊಡಿತಿದ್ದೀನಿ. ಆದರೆ ಇದು ಸರಿ ಇಲ್ಲಪ್ಪ, ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಲ್ಲ. ತಗೋ ನಿನ್ನ 1000 ರೂಪಾಯಿ, ನನ್ನ ಹಸುನ ನನಗೆ ಕೊಟ್ಬಿಡು. ಹಾಲಿನವನು ಅವನ ದುಡ್ಡನ್ನ ಅವನಿಗೆ ವಾಪಸ್ ಕೊಟ್ಟು ಅವನ ಹಸುನ ಮನೆಗೆ ಕರ್ಕೊಂಡು ಬರ್ತಾನೆ. ನೋಡ್ದಿಯಮ್ಮ, ಆ ಜನ ನಮ್ಮ ಹಸುನ ಹಾಕ್ಬಿಟ್ಟು ಹೇಗೆ ಹೊಡೆದಿದ್ದೇನೆ ಅಂತ. ನಮ್ಮ ಹಸು ಪಾಪ. ಗೊತ್ತಿಲ್ಲ ಎಂತೆಂತ ಜನ ಇರ್ತಾರೆ ಈ ಪ್ರಪಂಚದಲ್ಲಿ. ಈಗ ಏನೇ ಆಗ್ಲಿರಿ, ಇದನ್ನಂತೂ ಮಾರೋದ್ ಬೇಡ. ಹೌದು, ನಾವು ಕಷ್ಟದಲ್ಲಿದ್ದಾಗ ಈ ಹಸು ನಮಗೆ ಎಷ್ಟು ಸಹಾಯ ಮಾಡಿದೆ. ಇವಾಗ ಅದಕ್ಕೆ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಒಂದೇ ಕಾರಣಕ್ಕೋಸ್ಕರ ಆ ಹಸುನ ನಾವು ಯಾರಿಗೇನು ಕೊಡಬಾರ್ದು. ಹಾಲಿನವನು ಹಸುಗೆ ಹುಲ್ ಕೊಡ್ತಾನೆ ಮತ್ತೆ ಹಾಲನ್ನ ಕರೀತಾನೆ. ರಾತ್ರಿ ಅವನು ಒಂದು ಪಾತ್ರೆಯಲ್ಲಿ ಹಾಲನ್ನ ಇಟ್ಟಾಗ ಮಾರನೇ ದಿನ ಅವನು ಅದರಲ್ಲಿ ನೋಡಿದಾಗ ಅದರಲ್ಲಿ ಚಿನ್ನದ ಮೊಸರಾಗಿರುತ್ತೆ. ಅದನ್ನ ನೋಡಿ ಹಾಲಿನವನು ಬಹಳ ಸಂತೋಷ ಪಡ್ತಾನೆ. ಅರೆ ನೀನು ನೋಡ್ದಿಯಾ, ಇದು ಚಿನ್ನವಾಗಿ ಬದಲಾಗಿದೆ. ಹೌದು, ಇದು ಗೋಮಾತೆಯ ಆಶೀರ್ವಾದ.
ಹಾಲಿನವನು ಆ ಪಾತ್ರೆನ ತಗೊಂಡು ಚಿನ್ನದ ಅಂಗಡಿಯವನ ಹತ್ರ ಹೋಗ್ತಾನೆ. ಇದಕ್ಕೆ ಎಷ್ಟು ಕೊಡ್ತೀರಾ? ನಾನೊಂದು 5,000 ರೂಪಾಯಿ ಕೊಡ್ತೀನಿ. ಹಾಗಾದರೆ ಆ ಮೊಸರನ್ನ ತಗೊಳ್ಳಿ, ಆ ಮಡಿಕೆನ ಮಾತ್ರ ಕೊಟ್ಟುಬಿಡಿ. ಚಿನ್ನದ ಅಂಗಡಿಯವನು ಆ ಮೊಸರನ್ನ ತಗೊಳ್ತಾನೆ ಮತ್ತೆ ಪಾತ್ರೆ ಮತ್ತೆ 5,000 ರೂಪಾಯಿನ ಅವನು ಕೊಡ್ತಾನೆ. ಈಗ ಹಾಲಿನವನು ಯಾವಾಗ ಹಾಲು ಕರೆದ್ರೂ ಅದೇ ಪಾತ್ರೆಯಲ್ಲಿ ಇಡ್ತಾನೆ. ಮತ್ತೆ ಮಾರನೇ ದಿನ ಅದರಲ್ಲಿ ಚಿನ್ನದ ಮೊಸರು ಆಗಿರುತ್ತೆ. ಅದನ್ನ ಮಾರಿ ಹಾಲಿನವನು ಬಹಳ ಶ್ರೀಮಂತ ಆಗ್ತಾನೆ ಮತ್ತೆ ಬಹಳ ಹಸುಗಳನ್ನ ಖರೀದಿಸ್ತಾನೆ.